ಇನ್ನೆರಡು ದಿವಸದಲ್ಲಿ ನಮ್ಮ ಮನೆ ದೇವರೆದ್ರು ಊರ್ಮಿಳ ಮತ್ತು ಚಂದ್ರು ಮರುಮದುವೆ. ಅಭಿಪ್ರಾಯ ಇರಬೇಕು. ಅದು ಅಲ್ಲದೆ ಅವತ್ತಿನ ದಿನಾನೇ ನಿಮ್ಮಪ್ಪನಿಗೆ ಈ ರೀತಿ ಆಗೋಯ್ತು. ಇದೆಲ್ಲ ಸರಿ ಹೋಗ್ಬೇಕು ಅಂದ್ರೆ ನಾವು ಗುರುಗಳು ಹೇಳಿದ ಮಾತನ್ನ ಕೇಳಲೇಬೇಕು. ಚಂದ್ರು, ಊರ್ಮಿಳಾಗೆ ನಿನ್ನಿಂದ ಮರುಮಾಂಗಲ್ಯ ಧಾರಣೆ ಆಗ್ಲೇಬೇಕು. ಚಂದ್ರು, ಚಂದ್ರು, ನನ್ನವ್ವ ಅಪ್ಪ ಇನ್ನ ಹೆಂಗಾನ ಮಾಡಿ ಒಂದ್ ಮಾಡ್ಬೇಕು ಅನ್ನೋ ಆಸೆ ಮಡಿಕೊಂಡಿವ್ನಿ. ಆದ್ರೆ ಈಗೇನ ಆದ್ರೆ ಅವ್ರಿನ್ ಯಾವತ್ತೂ ಒಂದಾಗಕ್ಕಾಗದೇ ಇಲ್ಲ. ಏನೆಲ್ಲ ಮಾಡಿದ್ರೆ ಏನೆಲ್ಲ ಸರಿ ಹೋಯ್ತೈತೆ ಅಂತ ನಾನು ಅನ್ಕೊಂಡಿದ್ನೋ ಅದ್ಯಾವುದೂ ಆಗ್ನೇ ಇಲ್ಲ. ಅಪ್ಪಯ್ಯ ಮತ್ತೆ ಅವ್ವನ್ನ ಭೇಟಿ ಮಾಡ್ಸಿದ್ರೆ ಇಬ್ರು ದಿಟ ಹೇಳ್ತಾರೆ ಅನ್ಕಂಡೆ. ಆದ್ರೆ ಅವರು ಇನ್ನ ಮೌನವಾಗೇ ಅವ್ರೆ. ಯಾಕೆ ಹಿಂಗ್ ಮಾಡ್ತಾವ್ರೆ? ಇದ್ರಾಗೆ ನಂಗೊತ್ತಿಲ್ದಿರೋ ವಿಷಯ ಏನೈತೆ? ಈಗೇನ ಅಪ್ಪ ಹಿಂಗೂ ಊರ್ಮಿಳ ಅವ್ರಿಗೂ ಮರು ಮದ್ವೆ ಆದ್ರೆ ಇನ್ಯಾವತ್ತೂ ಅವನ್ನ ಹತ್ರ ಕರ್ಕೊಂಡ್ ಬರಕ್ ಆಗಕ್ಕೆ ಇಲ್ಲ. ಈಗೇನ್ ಮಾಡೋದು? ನೀನು ಎಲ್ಲರ ಹತ್ರ ಸಿಂಪತಿ ಗೇನ್ ಮಾಡಿ ನಾಟಕ ಮಾಡಿ ಒಪ್ಪಿಸ್ಬೋದು, ಆದ್ರೆ ನಾನು ಒಪ್ಪಲ್ಲ. ಮತ್ತೆ ನಿನ್ನ ಮರು ಮದುವೆ ಆಗೋದಿಕ್ಕೆ ಸಾಧ್ಯನೇ ಇಲ್ಲ ಊರ್ಮಿಳಾ. ಎಲ್ರು ಮಾತು ಕೇಳಿ ಒಂದ್ಸರಿ ತಪ್ಪು ಮಾಡಿದ್ದೀನಿ, ಮತ್ತೆ ಮಾಡಲ್ಲ. ನಿನ್ ಮೇಲೆ ಪ್ರೀತಿ ಇಲ್ಲ ಅನ್ನೋದು ನಿನಗೆ ಚೆನ್ನಾಗಿ ಗೊತ್ತು. ಬಲ್ವಂತ ಮಾಡಬೇಡ. ಸೊ ಇನ್ನು ನೀವು ಸಾಧಿಸೋಕೆ ಬಾಕಿ ಏನು ಉಳ್ದಿಲ್ವಾ ಅಮ್ಮಮ್ಮ? ಇಷ್ಟು ಆರಾಮಾಗಿ ಕೂತಿದ್ದೀರಾ? ಯಾಕೆ ಬೇಬಿ, ನಾನು ಹಿಂಗೆ ಆರಾಮಾಗಿ ಕೂತಿರ್ಬಾರ್ದಾ? ಓ ದೇವ್ರೆ, ನನಗೆ ನಿನ್ನ ದೃಷ್ಟಿನೇ ಬೀಳೋ ಆಗಿದೆ. ಹೋಗು ಬೇಬಿ. ದೃಷ್ಟಿ ಬೀಳೋದಲ್ಲ ಅಮ್ಮಮ್ಮ, ನೀವು ಮಾಡ್ತಿರೋದು ನಿಮಗೆ ದೃಷ್ಟಿ ಬೊಟ್ಟಾಗಿದೆ ಅಂತ ಹೇಳಿ. ಏನ್ ನಿಮ್ದು ಹೊಸ ನಾಟಕ? ನಾಟಕನಾ? ಮತ್ತಿನ್ನೇನು, ಮದ್ವೆ ಯಾರಿಗೆ ಮಾಡಬೇಕು ಅದನ್ನ ಬಿಟ್ಟು ಡ್ಯಾಡ್ ಅಂಡ್ ಮಾಮ್ಗೆ ಮದ್ವೆ ಅಂತಿದ್ದೀರಲ್ಲ,
ಓ ಅದ ವಿಷಯ. ಮಗಳಿಗೆ ಹೊಟ್ಟೆ ಕಿಚ್ಚ. ಅಮ್ಮಮ್ಮ, ಕೂಲ್ ಬೇಬಿ, ಈ ಮನೇಲಿ ಯಾವಾಗಲೂ ನಿನ್ನ ಮತ್ತೆ ನಿನ್ನ ಮಾಮ್ನ 2ನೇ ಸಾಲಿಗೆ ತಂದು ನಿಲ್ಸಿದ್ರು. ನಿಮ್ಮ ಅಜ್ಜಿ ಯಾವಾಗಲೂ ನನ್ನ ಕೂಸು, ನನ್ನ ಗೌರಿ ಅಂತ ಎಷ್ಟು ಸರಿ ಹೇಳ್ತಾ ಇದ್ಲು. ನೀನು ಕೇಳಿದ್ಯಲ್ಲ. ಇದನ್ನ ಬದಲಾಯಿಸೋದಕ್ಕೆ ನನಗೆ ಸಮಯನೇ ಸಿಕ್ಕಿರಲಿಲ್ಲ. ಈಗ ಈ ಮದುವೆಯಿಂದ ಎಲ್ಲವೂ ಬದಲಾಗತ್ತೆ. ಓಕೆ? ಅಂದ್ರೆ ಇದು ಬರೀ ಸಂಪ್ರದಾಯಕ್ಕೋಸ್ಕರ ಮಾಡ್ತಿಲ್ವಾ ಅಮ್ಮಮ್ಮ? ಸಂಪ್ರದಾಯನ? ಯಾವ ಸಂಪ್ರದಾಯನೂ ಇಲ್ಲ, ಮಣ್ಣು ಇಲ್ಲ. ಇದ್ರ ಹಿಂದೆ ದೊಡ್ಡ ಕಾರಣನೇ ಇದೆ. ಎಲ್ಲವೂ ನಿನಗೆ ಅರ್ಥ ಆಗತ್ತೆ ಬೇಬಿ. ವೇಟ್ ಅಂಡ್ ವಾಚ್. ಓಕೆ? ಓ, ನಾನು ಕೇಳ್ಕೊತಾ ಇರೋದನ್ನೇ ನೀನು ಬಲವಂತ ಅಂತ ಕರಿತಿದ್ಯಾ ಅಂದ್ರೆ ನಿನಗೆ ನನ್ನ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ ಗೊತ್ತಾಗ್ತಿದೆ. ನಾನು ಈ ಮನೆ ಕಾಲಿಟ್ಟಾಗಿನಿಂದ ನಿನ್ ಹೆಂಡತಿ ಅನ್ನೋ ಫೀಲಿಂಗ್ ನನ್ಗೆ ಯಾವತ್ತೂ ಬಂದೇ ಇಲ್ಲ, ಯಾವತ್ತೂ ಅನ್ಸೇ ಇಲ್ಲ. ಗೊತ್ತಾ? ಕೂಗಾಡ್ಬೇಡ ಊರ್ಮಿಳಾ, ಅಮ್ಮ ಇದ್ದಾರೆ. ಓ, ನೀನ್ ಮಾತ್ರ ಕೂಗಾಡ್ಬೋದು ಅಲ್ವಾ? ಊರ್ಮಿಳಾ, ಊರ್ಮಿಳ ಅಲ್ಲ, ಬರೀ ಊರ್ಮಿಳ ಅಲ್ಲ, ಊರ್ಮಿಳ ಚಂದ್ರಕಾಂತ್. ಗಾಟ್ ಇಟ್? ಊರ್ಮಿಳ ಚಂದ್ರಕಾಂತ್. ಈ ಹೆಸರು ಹೇಳಿದಾಗೆಲ್ಲ ಅದು ನಾನೇನಾ ಅಂತ ಫೀಲ್ ಆಗುತ್ತೆ ಚಂದ್ರು. ಯಾಕೆ ಹೇಳು? ನಾನು ಯಾವತ್ತೂ ಸಂಪೂರ್ಣವಾಗಿ ನಿನ್ ಜೊತೆ ಸಂಸಾರನೆ ಮಾಡಿಲ್ಲ ಅಂತ ಅನ್ಸುತ್ತೆ. ಮದುವೆ ಆದಾಗಿಂದ ನಾವಿಬ್ರು ಕೂತು ಎಷ್ಟೊತ್ತು ಅಂತ ಮಾತಾಡಿರ್ಬೋದು? ಹೇಳು ಹೇಳು ನೋಡೋಣ. ಅನಿಕಾನ ಬಿಟ್ಟು ನನಗೆ ಅಂತ ಏನ್ ಕೊಟ್ಟಿದ್ಯಾ ಚಂದ್ರು? ಏನೂ ಇಲ್ಲ. ಯಾವತ್ತಾದ್ರೂ ಹೊರಗಡೆ ಹೋಗೋಣ ಅಂತ ಕರ್ಕೊಂಡು ಹೋಗಿದ್ಯಾ? ಅಕಸ್ಮಾತ್ ಹೊರಗಡೆ ಹೋದ್ರೆ ನಿನ್ಗೇನಾದ್ರೂ ಬೇಕಾ ಅಂತ ಕೇಳಿದ್ಯಾ? ಯಾವುದೂ ಇಲ್ಲ. ಈಗ ಅತ್ತೆ ತಾನೇ ನಮ್ ಸಂಬಂಧನ ಗಟ್ಟಿ ಮಾಡೋದಕ್ಕೆ ಮರು ಮದ್ವೆ ಮಾಡ್ತೀನಿ ಅಂತ ಹೊರಟ್ರೆ ಅದಕ್ಕೂ ಬೇಡ ಅಂತ ಹಠ ಹಿಡಿತಿದೆಯಲ್ಲ ಚಂದ್ರು. ಯಾಕೆ? ನಿನ್ನಿಂದ ಇನ್ನೂ ಗೌರಿನ ಮರೆಯೋಕ್ ಆಗ್ತಿಲ್ವಾ? ಅಥವಾ ಇಷ್ಟು ವರ್ಷ ಮರ್ತಿರೋ ಗೌರಿ ಮತ್ತೆ ಸಿಕ್ಕಿದ್ಲ? ಅಪ್ಪಯ್ಯ, ಹಿಂಗೆಲ್ಲ ಕತ್ಕೆ ಹೇಳೋದು ತೆಪ್ಪನ್ನೋದು ನಂಗೆ ಗೊತ್ತು. ನನಗೆ ಸಂಸ್ಬಿಡಿ ಅಪ್ಪಯ್ಯ. ಈ ಮನೆಯಾಗೆ ನನ್ನ ಅವ್ವ ಇಲ್ಲಿ ಇಲ್ದೇ ಇರ್ಬೋದು, ಆದ್ರೆ ಇಲ್ಲಾಗ್ತಿರೋದಕ್ಕೆ ನನ್ನ ಅವ್ವನೂ ಕಾರಣ ಆಗವಳೆ. ಆದ್ರಿಂದ ನಾನು ಕೇಳಿಸ್ಕೊತೀವ್ನಿ ಅಪ್ಪಯ್ಯ. ನಿಮ್ಮ ಮನ್ಸಲ್ಲಿ ಅವ್ವನ ಬಗ್ಗೆ ಏನ್ ಅಭಿಪ್ರಾಯ ಐತೆ ಅಂತ ನಾನು ತಿಳ್ಕೋಬೇಕು. ಹೇಳು ಚಂದ್ರು, ಹೇಳು. ಗೌರಿ ಬಗ್ಗೆ ಮಾತಾಡ್ಬೇಡ. ಯಾಕೆ ಮಾತಾಡ್ಬಾರ್ದು ಚಂದ್ರು? ನನ್ ಜೀವನನೇ ಹಾಳಾಗಿದ್ದು ಅವಳಿಂದಾನೆ ತಾನೆ. ಊರ್ಮಿಳಾ, ಗೌರಿಯಿಂದ ಯಾರ ಜೀವನನೂ ಹಾಳಾಗಿಲ್ಲ. ಇನ್ನು ಹೇಳ್ಬೇಕು ಅಂದ್ರೆ ನಿನಗೂ ಅನಿಕಾಗೂ ಸಿಕ್ಕಿರೋ ಅಂತ ಅಂತಸ್ತು, ಹೆಸರು, ಸಮಾಜದಲ್ಲಿ ಗೌರವ, ಅದ್ಯಾವುದು ನನ್ನ ಗೌರಿಗೆ ನನ್ನ ಮಗಳಿಗೆ ಸಿಕ್ಕಿಲ್ಲ. ಚಂದ್ರ, ಆಕರ್ಗೂ ಇನ್ನೂ ನಿನ್ ಮನ್ಸಲ್ಲಿದ್ಯಾ? ಹಾಗಾದ್ರೆ ಒಂದು ಕೆಲಸ ಮಾಡು, ಅವಳನ್ನೇ ಕರ್ಕೊಂಡ್ಬಂದು ಈ ಮನೇಲಿ ಇಟ್ಕೊ. ನಾನು ಯಾಕೆ? ನಾನು ಹೊರಟು ಹೋಗ್ತೀನಿ.
ನಾನಿಲ್ಲಿದ್ರೆ ಎಲ್ರಿಗೂ ತೊಂದರೆ. ನಾನೇ ಹೊರಟೋಗ್ತೀನಿ. ಈ ಮನೆ ಬಿಟ್ಟು ಮಾತ್ರ ಅಲ್ಲ, ಜಗತ್ತೇ ಬಿಟ್ಟು ಹೋಗ್ತೀನಿ. ತಲೆ ಕೆಟ್ಟಿದ್ಯಾ ನಿನ್ಗೆ? ನನ್ನ ಜಾಗಕ್ಕೆ ಇನ್ನೊಬ್ಳು ಬರ್ತಿದ್ದಾಳೆ ಅಂತ ಗೊತ್ತಿದ್ದು ನಾನು ಬದುಕಿರ್ಬೇಕಾ? ನೋಡು, ನನ್ನ ಜಾಗಕ್ಕೆ ಇನ್ಯಾರು ಬರೋದನ್ನು ನಾನು ಸಹಿಸೋಲ್ಲ. ಒಂದು ಮಾತು ಚೆನ್ನಾಗಿ ಕೇಳಿಸ್ಕೊ. ಅಕಸ್ಮಾತ್ ನಾನು ಬದುಕಿದ್ರೆ, ನಮ್ಮ ಮರು ಮದುವೆ ನಡೆದ್ರೆ, ಅವತ್ತಿನ ಇನ್ಯಾವತ್ತೂ ನಿನ್ನ ಗೌರಿ ಮತ್ತೆ ಅವಳು ಮಗಳು ಅವರಿಬ್ಬರ ಹೆಸರನ್ನು ಅಪ್ಪಿ ತಪ್ಪಿನೂ ನೀನು ತೆಗಿಬಾರ್ದು. ಅಕಸ್ಮಾತ್ ಹಾಗೇನಾದ್ರೂ ಮಾಡಿದ್ರೆ ಅವತ್ತೇ ನಾನು ಸತ್ತಿರ್ತೀನಿ. ಇಷ್ಟೊಂದು ಸ್ಟ್ರಿಕ್ಟ್ ಇರಬಾರ್ದಪ್ಪ. ನಿನ್ನೆ ಎಲ್ಲ ಒಟ್ಟಿಗೆ ಅಷ್ಟು ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡಿದ್ದೀವಿ. ಈಗ ನೋಡಿದ್ರೆ ಒಂದು ಮೆಸೇಜ್ ಕೂಡ ಇಲ್ಲ. ಅದು ಯಾಕೆ ಹೀಗೆ ಮಾಡ್ತಾರಪ್ಪ? ನಿನ್ನೆ ಅವ್ರ ಕಣ್ಣಲ್ಲಿ ಪ್ರೀತಿ ಕಾಣಿಸ್ತು, ಆದರೆ ಇಷ್ಟೊಂದು ಡಿಸ್ಟೆನ್ಸ್ ಯಾಕೆ ಮೇಂಟೈನ್ ಮಾಡ್ತಿದ್ದಾರೆ? ಅಥವಾ ಅವ್ರಿಗೆ ಅಷ್ಟೊಂದು ನಾಚಿಕೆನಾ? ಅವ್ರು ಫೋನ್ ಮಾಡಿಲ್ಲ ಅಂದ್ರೆ ಏನಂತ ನಾನೇ ಮಾಡ್ತೀನಿ. ಊರ್ಮಿಳಾ ಮೇಡಮ್ ಹಿಂಗ ಅನ್ಯಾಕೆ? ಅಪ್ಪಯ್ಯ ಇನ್ನೇನ್ ತಾನೇ ಮಾಡಕ್ ಸಾಧ್ಯ? ಅವ್ರ ಮನ್ಸಾಗೆ ಅವ್ವನ್ ಮ್ಯಾಕೆ ಪ್ರೀತಿ ಐತೆ, ಆದ್ರೆ ಅವ್ವಂಗೆ ಹಾಯ್, ಹಲೋ, ನಮಸ್ಕಾರ. ನಾವು ಯಾರು ಅಂತನಾರು ನೆನಪಿದ್ಯಾ ನಿಮಗೆ? ಹಲೋ, ಬನ್ನಿ ಅಜ್ಜಿ. ಕಮಲಿ, ನಿನಗೇನಾದ್ರೂ ಕೆಲಸ ಇದೆಯೇನಮ್ಮ? ಇಲ್ಲ, ಏನೂ ಇಲ್ಲ. ಏನೂ ಇಲ್ಲ. ತಾರಾ ಮನೆಗೆ ಹೋಗಿ ಬರೋಣ ಅಂತ ಅನ್ಕೊಂಡೆ. ನಾಳೆಯಿಂದ ಮರು ಮದುವೆಗೆ ಎಲ್ಲ ತಯಾರಿ ಶುರುವಾಗತ್ತಲ್ಲ. ಈ ಊರಲ್ಲಿ ನಮಗೆ ಬೇಕಾದವರು, ಹತ್ತಿರದವರು ಅಂದರೆ ಅವರೇನೆ. ಅವ್ರನ್ನ ಕರೆದು ಬರೋಣ ಕಮಲಿ. ಸರಿ ಅಜ್ಜಿ, ನಾನು ಬರ್ತೀನಿ. ವಾವ್, ನಾನು ನಿಮ್ಮ ಹತ್ರ ಮಾತಾಡಬೇಕು ಅಂತ ಫೋನ್ ಮಾಡಿದ್ರೆ ನೀವು ನಮ್ಮ ಮನೆಗೆ ಬರಬೇಕು ಅಂತಾನೆ ಪ್ಲ್ಯಾನ್ ಮಾಡಿದ್ದೀರಾ. ಬನ್ನಿ. ಮಾವ, ಅಲ್ಲಿ ನೋಡಿ. ಏನಮ್ಮ ಹಸನಿ, ಇವತ್ತೇನಾದ್ರೂ ವಿಶೇಷನಾ? ಅಂಥದ್ದೇನಿಲ್ಲ ಮಾವ, ಯಾರಿಗೆ ಗೊತ್ತು ನಿಮ್ಮ ಮಗನಿಗೆ ಮುಖ್ಯವಾದ ಕೆಲಸ ಏನಿದೆಯೋ ಏನೋ. ಏನಪ್ಪ ರಾಜ್ಕುಮಾರ, ಅಯ್ಯೋ ಸಾರಿ ಸೇವಕ, ಹಿಂಗೆಲ್ಲ ರೆಡಿ ಆಗಿದೆಯಾ? ಏನು ಕಾರಣ? ಹಸನಿ, ಯಾರು ನೋಡಮ್ಮ.
ಯಾಕೆ ಹಾಸಿನಿ ನಮ್ಮನ್ನು ನೋಡಿ ಶಾಕ್ ಆದಾಗಿದೆ? ಅಯ್ಯೋ ಸಾರಿ ಅಮ್ಮ. ಬನ್ನಿ ಒಳಗೆ. ಕಮ್ಲಿ ಬಾ ಒಳಗೆ. ಬಮ್ಮ. ಬನ್ನಿ ಬನ್ನಿ. ಬನ್ನಿಮ್ಮ. ಅಮ್ಮ ಕಮ್ಮಿ. ನಮಸ್ತೆ. ಅಮ್ಮ ನಿಮ್ಮನ್ನ ನೋಡಿ ಶಾಕ್ ಆಗಲಿಲ್ಲ. ನಮ್ಮ ಮನೆಯಲ್ಲಿ ಒಬ್ಬರು ಮಹಾನ್ ಸಾಧು ಶ್ರೀ ಋಷಿಗಳಿದ್ದಾರೆ. ಅವ್ರಿಗೆ ಹೇಗೋ ನೀವು ಬರೋದು ಕರೆಕ್ಟಾಗಿ ಗೊತ್ತಿತ್ತು ನೋಡಿ. ಹೌದಾ ಋಷಿ? ನಾವು ಬರೋದು ನಿನಗೆ ಗೊತ್ತಿತ್ತಾ? ಅಯ್ಯೋ ಇಲ್ಲ ಅಜ್ಜಿ, ಅವರು ಸುಮ್ಮನೆ ಆಡ್ಕೊತಿದ್ದಾರೆ. ಆ್ಯಕ್ಚುಲಿ ನಾನೇ ಕಮಲಿ ಅವ್ರಿಗೆ ಫೋನ್ ಮಾಡಬೇಕು ಅಂತಿದ್ದೆ. ಕೆಲವೊಂದು ಸೈನ್ಸ್ ಮಾಡೆಲ್ಗಳನ್ನ ನೋಡಬೇಕು ಅಂದ್ರಲ್ಲ, ಎಲ್ಲ ರೆಡಿ ಇದೆ, ನೋಡ್ತೀರಾ? ಓಹೋ, ಸೈನ್ಸ್ ಮಾಡೆಲ್ಗಳು ಅದೆಲ್ಲ ಕಮ್ಲಿಗೋಸ್ಕರ ಮಾಡ್ತಿದ್ಯಾ ರಿಷಿ? ಬನ್ನಿ ಕಮಲಿ ಅವರೇ, ಕಾಂಪಿಟೇಷನ್ಗೆ ಅಂತ ಒಂದಷ್ಟು ಸೈನ್ಸ್ ಮಾಡೆಲ್ಗಳ ರೆಫರೆನ್ಸ್ನ ಎತ್ತಿಟ್ಟಿದ್ದೀನಿ. ಮೇಲ್ ಲ್ಯಾಪ್ಟಾಪಲ್ಲಿದೆ, ನೋಡ್ತೀರಾ? ಹೋಗಮ್ಮ, ಹೋಗಿ ನೋಡು. ಹೋಗು ಕಮ್ಲಿ, ಹೋಗಮ್ಮ. ಹೌದು, ಎಲ್ಲಿ ತಾರಾ ಅವ್ರು ಕಾಣಿಸ್ತಾ ಇಲ್ವಲ್ಲ? ಅದು ತಾರಾ ಇವತ್ತು ಆಫೀಸ್ ಅವಳು ಸರ್ತಿ, ನಾವು ಫ್ರೀ. ಓಹ್ ಹೌದಾ, ಸರಿ. ರಮೇಶ್, ನನಗೇನು ಹೇಳಕ್ಕೆ ಬಂದೆ ಅಂದರೆ, ಅನಿಕಾ. ಹಾಯ್ ಅಜ್ಜಿ. ಹಲೋ ಅಂಕಲ್. ಹಾಯ್. ಹಾಯ್ ಅನಿಕಾ. ಅಜ್ಜಿ, ನಾನು ಜಸ್ಟ್ ಕಾಲೇಜ್ ವಿಷಯವಾಗಿ ಋಷಿನ ಮೀಟ್ ಮಾಡಕ್ಕೆ ಬಂದೆ. ಓಹ್, ಸೈನ್ಸ್ ಮಾಡೆಲ್ಗಳನ್ನ ನೋಡೋಕ? ಹೌದು, ಎಸ್, ಹೌದೌದು. ಋಷಿ ಮೇಲಿದ್ದಾನೆ. ಓಕೆ, ಥ್ಯಾಂಕ್ ಯು ಅಂಕಲ್. ರಿಷಿ, ಊರ್ಮಿ, ಎಲ್ಲ ಸಾಲ್ವು ಆದ್ಮೇಲೆ ಇನ್ನು ಯಾಕೆ ಈ ಕೋಪ, ಹಠ, ಅಳು ಎಲ್ಲ? ಏನು ಸಾಲ್ವ್ ಆಗಿದೆ ಮಾಮ್? ನೋಡಿ, ಗೊತ್ತಿಲ್ಲದೆ ಏನು ಮಾತಾಡಬೇಡಿ ನೀವು. ನಾನಲ್ಲ ಕಣೆ, ನೀನು. ಹೌದು, ಚಂದ್ರು ನಿನ್ನ ಜೊತೆ ಮರು ಮದುವೆಗೆ ಒಪ್ಕೊಂಡಿದ್ದಾನೆ. ನಿನ್ನ ಬ್ಲಾಕ್ ಮೇಲೆಲ್ಲ ಸರಿಯಾಗಿ ವರ್ಕ್ ಆಗ್ತಿದೆ ಊರ್ಮಿ. ಪರವಾಗಿಲ್ವೇ? ಗಂಡನ್ನ ಸರಿಯಾಗಿ ಹೆದರಿಸಿದ್ಯಾ ಅನ್ಸತ್ತೆ. ಮಾಮ್, ಚಂದ್ರು ಒಪ್ಪದ್ನಾ? ಹೌದು, ಅನ್ಪೂರ್ಣ ಈಗಷ್ಟೇ ಹೊರಗಡೆ ಹೋದ್ಲು. ಹೋಗುವಾಗ ನನಗೆ ಹೇಳ್ಬಿಟ್ಟೆ ಹೋದ್ಲು. ಊರ್ಮಿ, ನಾವು ಅಂದ್ಕೊಂಡ ಹಾಗೆ ಎಲ್ಲ ನಡೀತಿರುವಾಗ ನೀನು ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೊಂಡಿದ್ಯಾ? ಹೌದು, ಇದ್ದಕ್ಕಿದ್ದ ಹಾಗೆ ಇಷ್ಟೆಲ್ಲ ನಡೆಯೋಕ್ಕೆ ಏನು ಕಾರಣ?
ಕಾರಣ ಏನೂ ಇಲ್ಲ ಮ್ಯಾಮ್. ಇಷ್ಟು ವರ್ಷ ಕಳ್ಕೊಂಡಿದ್ದು ಯಾವುದನ್ನು ಇನ್ನು ಮುಂದೆ ಕಳ್ಕೋಬಾರ್ದು ಅನ್ನೋ ಛಲ ಅಷ್ಟೇ.